ನಾ ಜಗತ್ತಿನಾಗ ಯಾರು ಗುಡಿ ಕಟ್ಟಿನ ಎತ್ಕೊಂಡು ಕೇಳಿದ್ರೆ ಯಾವ ಲಿಂಗ ಸ್ಥಾಪನೆ ಮಾಡಲಿಲ್ಲ, ಮತ್ತೊಂದು ಗುಡಿ ಕಟ್ಟಲಿಲ್ಲ. ನಾನು ಜೀವನದಾಗಿಂದ ಯಾರ್ದು ಗುಡಿ ಕಟ್ಟಿನ ಎತ್ಕೊಂಡು ಕೇಳಿದ್ರೆ ನಾ ತಂದೆ ತಾಯಿ ನಟ್ಟು ಪ್ರೀತಿ ಮಾಡ್ತಿದ್ದೆ. ಇವತ್ತೂ ಕೂಡ ನನ್ನ ತಂದೆ ತಾಯಿದಿಂದ ಗುಡಿ ಕಟ್ಟೀನಿ. ಹೇಳ್ರಿ, ಇಲ್ಲೇ ನಮ್ಮ ಸಿಂದಗಿ ತಾಲೂಕಿನ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನೊಳಗೆ ಕನ್ನೊಳ್ಳಿ ಎತ್ಕೊಂಡು ಬರ್ತಾನೆ. ನಾನು ಹುಟ್ಟಿದ ಊರ ನಾ ತಾಯಿ ತಂದಿದೆ ಗುಡಿ ಕಟ್ಟೀನಿ. ಯಾಕೆ? ಅವಳು ಜೀವಂತವಾಗಿ ಇರುತ್ತೆ ನಾನು ಕೂಡ ನನ್ನ ನಟ್ಟು ಪ್ರೀತಿ ಮಾಡ್ಯಾಳ. ಏನ್ರಿ, ನಾನು ಅವಳ ನಟ್ಟಿಂದ ಪ್ರೀತಿ ಮಾಡೀನಿ ಅಂದಾಗನೇ ಇವತ್ತಾಗ ತಾಯಿದಿಂದ ಗುಡಿ ಕಟ್ಟಿಂದ ಪೂಜೆ ಮಾಡಕತ್ತೀವಿ ನಾವು. ನಿತ್ಯ ಕೂಡ ತಾಯಿ ತಂದೆಯಿಂದ ಪೂಜೆ ನಡೀತದ. ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಇರುತ್ತನ ಕೂಡ ಅವ್ರ ಬೆಲೆ ಗೊತ್ತಿರಂಗಿಲ್ಲ. ಸತ್ತು ಬಳಕೆಯಿಂದ ತಂದೆ ತಾಯಿದಿಂದ ಬೆಲೆ ಗೊತ್ತಾಕದಲ್ಲ. ಇಲ್ಲಿ ಒಂದೊಂದು ಏಟಂದ ಹೊಡಿಲಿಕ್ಕತ್ರ ಅವತ್ತು ಕೂಡ ಕರಿಲಿಕ್ಕತ್ತಾನೆ. ಯಾರು ಕಾಪಾಡಬೇಕು ಏನ್ರಿ? ಸಣ್ಣಗೆ ಕಡಿದ್ರು, ಆ ಕಡೆ ಇಟ್ಟು ಕಡೆಯಿಂದ ಒಗದ್ರು, ಹಂಡೆ ತಗೊಂಡು ಹೋಗಿ ಒಂದು ಗಿಡದ ಕೆಳಗೆ ಕುಂತರು. ಯಾವಾಗ ಒಬ್ಬ ಏನಂತಾನೆ, ಹಂಗೆ ಹಂಗೆ ಹಂಚ್ಕೋತು, ಇಟ್ಟು ಬಂಗಾರ ಸಿಕ್ಕದ ತಂದಾಗ ಸ್ವೀಟ್ ತಿಂದು ಹಂಚ್ಕೊಳ್ಳೋನು, ಪೇಡೆ ತಿಂದು ಹಂಚ್ಕೊಳ್ಳೋನು. ಒಬ್ಬ $100 ಕೊಟ್ಟು ಹೋರಿ ಅರ್ಧ ಕಿಲೋ ಪೇಡೆ ತೊಂಬ, ಪೇಡೆ ತಿಂದು ಹಂಚ್ಕೊಳ್ಳೋಣ ತಂದು ಇಬ್ರು ಹೋಗಿ ತೊಗೊಂಬರ ತಂದು ಇಬ್ಬರಿಗೆ ಕಳಿಸೋರು. ಇಬ್ರು ಬಂದು ಇಲ್ಲೇನು ಪೇಡೆ ತರ್ಲಕ್ಕೆ ಬಂದಾರಲ್ಲ, ಇವ್ರ ಮನಸ್ಸನ್ನ ಕೆಟ್ಟ ಬುದ್ಧಿ ಹುಟ್ಟ್ಯದ. ಇವ್ರಂದ್ರು ಅಲ್ಲಿ ಹಂಡೆದ ಬಳಿ ಕೂತು ಮಕ್ಕಳಿಗೆ ಯಾಕೆ ಬಂಗಾರ ಕೊಡೋನು ಅಂದರು. ಅದು ಏನು ಮಾಡೋನು? ಹ್ಯಾಂಗೂ ಪೇಡೆ ತರ್ಲಕ್ಕೆ ಬಂದ್ವಿ, ಪೇಡೆದಾಗ ವಿಷ ಹಾಕಿ ಅವ್ರು ಇಬ್ಬರಿಗೆ ತಿನ್ನಿಸಿ ಅವ್ರಿಗೆ ಕೊಂದು ಬಿಟ್ಟ ಬತ್ತಿಕೊಂಡ್ರೆ ನಾವಿಬ್ಬರೇ ಆ ಬಂಗಾರ ಹಂಚ್ಕೊಂಡು ಬಿಟ್ಟರೆ ನಮ್ಮ ಶ್ರೀಮಂತರು ಯಾರು ಇಲ್ಲ ತಂದು ಈ ಪೇಡೆ ತರ್ಲಕ್ಕೆ ಬಂದವ್ರು ಮಾಡಾಕತ್ಯಾರ. ಅಲ್ಲಿ ಹಂಡೆದ ಬಲ್ಲಿ ಕೂತಾರಲ್ಲ ಅವರು ಇಬ್ಬರು ಅಲ್ಲಿ ಪ್ಲ್ಯಾನ್ ಮಾಡ್ಯಾರ, ಅವ್ರಿಗೆ ಆ ಮಕ್ಕಳಿಗೆ ಯಾಕೆ ಕೊಡೋಣ ತಂದು. ಯಾವಾಗೆಂದ ಇವು ಏನು ಮಾಡಿದವು, ಹೋಗಿ ಅಂದ ಪೇಡಾದಾಗ ವಿಷ ಹಾಕ್ಕೊಂಡು ತೊಗೊಂಡು ಬಂದು ಕೂಡ ಇಲ್ಲಿ ಹಂಡೆದ ಮೇಲೆ ಕೂತಿದ್ರಲ್ಲ, ಅವ್ರೇನಂದ್ರೆ ನೀವು ಊರಾಗೆಲ್ಲ ಕಡೆ ತಿರುಗಾಡಿ ಬಂದಿರಿ, ಲಕ್ಷ್ಮಿ ಅದ ಹಂಗೆ ಮುಟ್ಬೇಡ್ರಿ, ಇಲ್ಲೇ ಬಾವಿ ಅಂದ್ ನೋಡು, ಬಾವಿಯಾಗಿಂದ ಮುಖ ತೊಗೊಂಡು ಬರ್ರಿ, ಆಮೇಲೆ ಕೈಕಾಲು ಮುಖ ತೊಗೊಂಡು ಬಂದ ಬಳಕ ಆಮೇಲೆ ಹಂಚ್ಕೊಳ್ಳೋಣ ತಂದು ಕೂಡ ಆಯ್ತು ತಗೊಂಡು ಇವು ಪೇಡೆ ತರ್ಲಕ್ಕೆ ಹೋಗಿದ್ದೇನು ಮಾಡ್ಯಾವು, ಬಾಯಾಗ ಇಳಿದ ಬಗ್ಗೆ ಮುಖ ತಗೊಳಿದ್ರೆ ಇಂಥ ಕಲ್ತ್ಕೊಂಡು ಎತ್ತಿ ಹೋಗೋದು ಎಡ್ಡು ಅಲ್ಲೇ ಬಾಯಾಗೆ ಸತ್ತು. ಉಳಿದ್ರೆ ಎಷ್ಟು ಮಂದ್ರಿ? ಇಬ್ರು ದೋಸ್ತ. ಎಡ್ಡು ಅಂತೂ ಆದವು, ಏನು ಉಳಿದವ್ರೇನೋ ಇಬ್ರು. ನಾವು ಇಬ್ರು ಅಂದ್ರೆ ಈ ಬಂಗಾರ ಹಂಚ್ಕೊಂಡು ಬಿಟ್ಟೇವಂದ್ರೆ ಈ ಜಿಲ್ಲಾದೊಳಗೆ ಅಲ್ಲ, ಈ ರಾಜ್ಯದೊಳಗೆ ನಮ್ಮ ಶ್ರೀಮಂತರು ಯಾರು ಹಂಗೆ ನನಗೆ ಬಾ ತಗೊಂಡು ಆ ಕಡೆ ಕುಂತ ಈ ಕಡೆ ಕುಂತ ನಡಬರ್ಕ್ ಹಂಡೆ ಇಟ್ಟು ಅಂದ ದೋಸ್ತ ಹಂಗೆ ಹಂಗೆ ಹಂಚ್ಕೋತೀವೋ, ಹಂಗೆ ಹಂಚ್ಕೋತಿ ಹೆಂಗೂ ಪೇಡೆ ತಂದಾರಲ್ಲ, ಪೇಡೆ ತಿಂದು ಹಂಚ್ಕೊಳ್ಳೋನು. ಅವ ಎದುರೇ ಒಂದು ಬರೀ ಹಂಗೆ ಪೇಡೆ ಅನ್ನೋದಿಲ್ಲ, ನಿನಗೆ ನಾ ತಿನ್ನಿಸ್ತೀನಿ, ನನಗೆ ನೀ ತಿನ್ನಿಸ್. ಖುಷಿದಾಗ ರೀ ತಿನ್ನಿಸ್ತಾರಿಲ್ಲ. ನಮ್ಮಲ್ಲಿ ಕಲಬುರಗಿ ಒಂದು ಹೊಸದಾಗಿ ಲಗ್ನ ಆಗಿತ್ತು. ಹೊಸದಾಗಿ ಹಾಕೊಂಬತ್ತಾನೆ, ಹಳಿವು ಹಾಕೋನಂತ ಕೇಳಿ ಏನ್ರಿ, ಹೊಸದಾಗಿ ಲಗ್ನ ಆಗ್ಯಾಮ. ಮನ್ಯಾಗಾರೆ ಆತಿಲ್ಲ, ಮಾವೆಲ್ಲ ಯಾರೂ ಇಲ್ಲ, ಎಡ್ಡೆ ಪರದೇಶಂಗೆ ಎಡ್ಡೆ ಇದ್ದು ಮನ್ಯಾಗ. ಕನ್ನಡ ಶಾಲೆ ಮಾಸ್ತಾರ ಡ್ಯೂಟಿ ಮುಗಿಸ್ಕೊಂಡು 10 ಮನೆಗೆ ಬಂದು ಯಾಕಂದ್ರೆ ಊಟ ತೊಗೊಂಬ ಅಂದು ಆಕಿನೂ ಪಾಪ ಎಲ್ಲ ಥರದ ಪಲ್ಯ ಮಾಡ್ಯಾಳ, ಒಂದು 2-3 ಥರ ಪಲ್ಯ ಮಾಡ್ಯಾಳ. ಹಸಿ ಮೆಣಸಿನಕಾಯಿ ಚಟ್ನಿ, ಕೆಂಪು ಮೆಣಸಿನಕಾಯಿ ಚಟ್ನಿ, ಹೀಗೆಲ್ಲ ಮಾಡ್ಯಾಳ. ಮಾಡೋದು ಕೂಡನ ಇವ ಅಂದ ಊಟ ತೊಂಬ ಅಂದ ಕೂಡ ನಾಕಿ 2 ಗಂಗಾಳ ತನಗ ಗಂಡಗ 2 ಗಂಗಾಳ ತೊಗೊಂಬಂದು ಇಟ್ಟು, ಎಡ್ಡು ಬ್ಯಾಡ ಇವತ್ತು ಒಂದೇ ತಗೋ ಗಂಗಾಳ. ನಾ ಎಲ್ಲಿ ತಿಲ್ಲಿ ಅಂದ್ಲಿಕ್ಕೆ, ನಾ ಎದುರಾಗ್ತಿಲ್ಲಿ. ಯಾವಾಗ ನಾ ಎದುರಾಗ್ತಿಲ್ಲ ಅಂದ ಕೂಡನ ಅವಾಗ ಏನಂತಾರ ಏನ್ರಿ, ಅವ ಅಂತಾನ ಇಲ್ಲ ಇಬ್ರು ಕೂಡ ಒಂದೇ ಗಂಗಾಳದಾಗ ಉಣ, ಇಬ್ರು ಒಂದೇ ಗಂಗಾಳದಾಗ ಆಯ್ತು ತಿಳ್ಕೊಂಡಂದು ಎಲ್ಲ ಒಂದೇ ಗಂಗಾಳದಾಗ ನೀಡಿದ್ರು. ಎಲ್ಲ ಥರದ ಪಲ್ಯ ಚಟ್ನಿಗಳು ಎಲ್ಲ, ಅಗಸಿ ಚಟ್ನಿ, ಕುಸುಬಿ ಚಟ್ನಿ ಏನ್ರಿ ಎಲ್ಲ ಚಟ್ನಿ ನೀಡಿದ ಬಳಿಕೆ ಉಣ್ಬೇಕು ಕೇಳಿದ್ ಮಾಸ್ತಾರ. ನಾನು ಉಣಿಸು, ನಾನು ನೀನು ಉಣಿಸ್ತೀನಿ ಏನ್ರಿ. ಯಾರೂ ಇಲ್ಲ ಮನ್ಯಾಗ, ಅವೇನು ನಾಸ್ತಿದಿಲ್ಲ ಏನೂ ಇಲ್ಲ. ನಾನು ಉಣಿಸು, ನಾನೇನು ಉಣಿಸ್ತೀನಿ ಆಯ್ತು ತಗೋ. ಆಕಿನೂ ನಾಸ್ತಿದ್ದಿಲ್ಲ, ಆಕಿನೂ ಒಂದು ಚಪಾತಿ ಇದು ತೊಗೊಂಡ್ಲು, ಎಲ್ಲ ಥರ ಚಟ್ನಿ ಪಲ್ಯ ಎಲ್ಲ ಹಚ್ಕೊಂಡ್ಲು. ಅವನು ತೊಗೊಂಡ, ಅವನು ಎಲ್ಲ ಥರದ್ದು ಹಚ್ಕೊಂಡು ಕೂಡ ಉಣ್ಬೇಕಿಲ್ಲ ಏನ್ರಿ. ನೀ ಮೊದಲು ಉಣಿಸ್, ಇಲ್ರಿ ನೀವು ಮೊದಲು ಉಣಿಸ್ರಿ ತಕ್ಕಿ. ಅವ ಅಂದ ನೀ ಮೊದಲು ಉಣಿಸು, ನಾ ಮೊದಲು ಉಣಿಸು ಅನ್ನೋದ್ರಾಗ ಏನದ, ಕಾಲಕ್ಕೆ ಅಂದ್ರೆ ಇಬ್ಬರು ನಿನ್ನ ಬಾಯಾಗ ನಾ ಇಡ್ತೀನಿ, ನನ್ನ ಬಾಯಾಗ ನೀಡು, ಯಾಕೆ ಹೊಲ್ದ ತಿಳ್ಕೊಂಡಂದು ಹಂಗೆ ಅಂದ. ಎಲ್ಲ ತೊಗೊಂಡಂದ. ಇನ್ನೇನು ಆಕಿನ ಬಾಯಾಗ ಇವನ ಬಾಯಾಗ ಹಾಕಿ ತುತ್ತು ಇಡಬೇಕಂತ ಅನ್ನೋದ ಪಕ್ಕನ ಕರೆಂಟ್ ಹೋಯ್ತು. ಯಾವಾಗಿಂದ ಕರೆಂಟ್ ಹೋಯ್ತು, ಇನ್ನೇ ಬಾಯಾಗಿಡ ತುತ್ತ ಇದ್ರ ಕಣ್ಣಾಗ ಅದು ಇಟ್ಟಿತ್ತು, ಅದ್ರ ಕಣ್ಣಾಗ ಇದು ಇಟ್ಟು ಬೆಳಗನೆ ಹಸಿ ಮೆಣಸಿಗೆ ಚಟ್ನಿ ಹಚ್ಚಿ ಏನ್ರಿ, ಬೆಳಗನೆ ನಿದ್ದಿಲ್ಲಾರ್ದಂಗೆ ಬಿದ್ದಿದ್ದು ಪರಿಸ್ಥಿತಿ ಹಂಗೆ ಹಾಕದ. ಹೌದಿಲ್ಲ? ಯಾವಾಗಂದ್ರೆ ಇವನಿಗೆ ಅವ ತಿನ್ನಿಸ್ತಾ, ಅವನಿಗೆ ಇವ ತಿನ್ನಿಸ್ತಾ, ಇಬ್ಬರು ತಿಂದರು. ಪೇಡದಾಗ ವಿಷ ಇತ್ತಲ್ಲ ಏನ್ರಿ, ಅರ್ಧ ಕಿಲೋ ಪೇಡೆ ಇಬ್ಬರೇ ತಿಂದರು. ತಿಂದು ಎಲ್ಲಿ ಕುಂತಿದ್ರು ಅಲ್ಲೇ ಸೆಟದ್ವಾದ್ರು. ಸೋನಾ